ರಿಯಾಕ್ಟ್ ಏನು ಅದರಲ್ಲಿ ಏನಿದೆ ಇಸ್ ನಥಿಂಗ್. ಸೊ ದಸರಾ ಪ್ರಿಪ್ರೇಷನ್ ಹೇಗಿದೆ ಸರ್? ದಸರಾ ಪ್ರಿಪ್ರೇಷನ್ನು ಚೆನ್ನಾಗಿ ನಡೀತಾ ಇದೆ, ಗೇರಪ್ ಆಗಿದೆ, ಚೆನ್ನಾಗಾಗುತ್ತೆ. ಏನು ಏರ್ ಶೋಗೇನೋ ಪಾಸ್ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲ ಅಸಮಾಧಾನ ಇದಾಗಿದೆ ಸರ್. ಜನಸಾಮಾನ್ಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಇಲ್ವಲ್ಲ, ಆ ಥರ ಏನಿಲ್ಲ. ಏರ್ ಶೋ ಇದೆ, ಹೆಲಿಕಾಪ್ಟರ್ ಶೋ ಇದೆ, 2 ಸಾರಿ ಇದೆ, 2 ದಿನ. ಆಮೇಲೆ ಡ್ರೋನ್ ಶೋ ಇದ್ದಾವೆ, ಚೆನ್ನಾಗಾಗುತ್ತೆ. ಎಲ್ಲ ಜನರ ಸಹಕಾರ ಇಂದ್ರಂತೆ ಇದ್ದೇ ಇರ್ತದೆ. ಯಾರು ಎಲ್ಗಾರು ಹೋಗಲಿ, 22ಕ್ಕೆ ದಸರಾ ಅಂತ ಉದ್ಘಾಟನೆ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗ್ಲಿ ಎಲ್ಲರೂ. ಮೋದಿ ಅವ್ರಿಗೆ 75 ಆಗಿದೆ ಸರ್, 75ಕ್ಕೆ ರಿಟೈರ್ಮೆಂಟ್ ಅಂತಿದ್ರು ಬಿಜೆಪಿ ಅವರು. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಹುಟ್ಟಿದ ದಿನ ಇವತ್ತು, ಅವ್ರಿಗೆ ಶುಭಾಶಯ ಹೇಳೋಣ. ಪ್ರೈಮ್ ಮಿನಿಸ್ಟರ್ ಅಲ್ವಾ? ನಿಮ್ಮ NSY ಕಾರ್ಯಕರ್ತರು ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಅಂತ ಪ್ರೈಮ್ ಮಿನಿಸ್ಟರ್ ಮೆನಿ ರಿಟರ್ನ್ಸ್ ಆಫ್ ದಿ ಡೇ. ಅಲ್ಲ ಸರ್, ನಿಮ್ಮ NSY ಕಾರ್ಯಕರ್ತರು ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ಸರ್, ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು. ಯಾವುದಕ್ಕೆ? ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಮೋದಿ ಅವರು ಬಂದು ಇವತ್ತು. ಹೌದು, ಉದ್ಯೋಗ ಇಲ್ಲ, ನಿರುದ್ಯೋಗದ ಪ್ರತಿಭಟನೆ ಆಗಲೇಬೇಕಲ್ಲ. ಉದ್ಯೋಗ ಕೊಡದೇ ಇರೋದ್ರಿಂದ 2 ಕೋಟಿ ಕೊಡ್ತೀವಿ ಅಂತ ಹೇಳೋದಲ್ಲ, ಎಷ್ಟು ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಈ ಕೊಟ್ಟಿದ್ದಾರಾ? ಮತ್ತು ಯುವಕರು ಹೇಳ್ಬೇಕಲ್ಲ, ಹಂಗೆ ಅವ್ರಿಗೆ ಹುಟ್ಟದಬ್ಬ ಒಳ್ಳೇದಾಗಲಿ ಅನ್ನೋದು ಒಂದು ಭಾಗ ಆದರೆ, ಅವರು ಹೇಳಿರೋ ಮಾತಿನ ಪ್ರಕಾರ ನಡಿಬೇಕಲ್ಲ. ನಡೆದಿಲ್ಲ ಅಂತ ಆಗಲಿಲ್ವಾ? 15 ಲಕ್ಷ ಆಗ್ತೀನಿ ಅಂತ ಹೇಳಿದರು, ಹಾಕಿಲ್ವಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಡಲಿಲ್ಲ. ಕಪ್ಪಾಡೋದೆಲ್ಲ ತಂದುಬಿಡ್ತೀವಿ ಅಂದರು, ಬಂದೇ ಇಲ್ವಲ್ಲ. ಡೈರೆಕ್ಟಾಗಿ 15 ಲಕ್ಷ ಹಾಕ್ತೀವಿ ಅಂದರು, ಕೊಡಲೇ ಇಲ್ವಲ್ಲ. ಎಲ್ಲಿಗೆ ಏನಿದೆ ಹೇಳಿ? ನೀವು ಮತಗಳ್ಳತನದ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಕೋಲಾರ ಶಾಸಕರವ್ರದ್ದು ಶಾಸಕರದು ಅಸಿಂಧು ಆಗಿದೆ ಸರ್. ಈಗ ಮತಗಳ್ಳತನದ ವಿರುದ್ಧವಾಗಿ ಈಗ ಮಾತನಾಡಿ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿ. ಮತಗಳ್ಳತನನೇ ಬೇರೆ, ಶಾಸಕನ ಅಸಿಂಧುನೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಸೊ ಅಲ್ಟಿಮೇಟ್ಲಿ ಅವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾನೂನು ಏನು ಹೇಳುತ್ತೆ ಕೇಳಬೇಕಲ್ಲ. ಕಾನೂನು ಏನಿದೆ ನಾವೆಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಧರ್ಮ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಕ್ರಿಶ್ಚಿಯನ್ ಅನ್ನುವಂತಹದ್ದನ್ನ ಜಾತಿಗಳಿಗೆ ಸೇರಿಸಿ ಅಶೋಕ್ ಆರೋಪ ಮಾಡಿದ್ದಾರೆ. ಕ್ಯಾಟ್ಸ್ ಅಂಡ್ ಟ್ರೈಬಲ್ ಇನ್ ಸದರ್ನ್ ಇಂಡಿಯಾ, ಎಡ್ಗರ್ ಥರ್ಸ್ಟನ್ ಅನ್ನೋರು ಆಂಥ್ರಪಲಾಜಿಕಲ್ ಸ್ಟಡೀಸ್, ಸೋಷಿಯಲ್ ಸ್ಟಡೀಸ್ ಮಾಡಿ ಯಾವ್ಯಾವ ಕ್ಯಾಸ್ಟ್ಗಳು ಹೇಗಿದ್ದಾವೆ ಅದ್ರ ಏನಿಲ್ಲ ಅಂತ ಹೇಳಿದ್ದಾರೆ. ಎಡ್ಗರ್ ಥರ್ಸ್ಟನ್ 1931 ಮೈಸೂರು ಗೆಜೆಟಲ್ಲಿ, 1931 ಮೆಡ್ರಾಸ್ ಗೆಜೆಟಲ್ಲಿ ಕ್ಯಾಸ್ಟ್ಗಳಿದ್ದಾವೆ. ಹೊಸ ಕ್ಯಾಸ್ಟ್ಗಳನ್ನ ಉತ್ಪಾದನೆ ಮಾಡೋಕ್ಕಾಗಲ್ಲ, ಇರೋ ಕ್ಯಾಸ್ಟ್ಗಳೇ. ಅಲ್ಲಿ ಸಿದ್ದರಾಮಯ್ಯ ಧರ್ಮ ಒಡೆ ಪ್ರಶ್ನೆ ಎಲ್ಲಿ ಬಂತು? ಧರ್ಮ ಒಡೆ ಪ್ರಶ್ನೆ ಬರೋದೇ ಇಲ್ಲ. ಯಾರ್ಯಾರು ಯಾವ್ಯಾವ ಧರ್ಮ ಫಾಲೋ ಮಾಡಬೇಕು ಅಂತಾರೆ ಅವ್ರಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ. ಯಾರು? ಸಿ ಜನರು ಕಾಲದಲ್ಲಿ ಅವ್ರಿಗೆ ಇಷ್ಟ ಇರತಕ್ಕಂಥ ಧರ್ಮಕ್ಕೆ ಹೋಗೋದಕ್ಕೆ ಮುಕ್ತವಾದಂಥ ಅವಕಾಶನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತರಾಗಿ, ಯಾವುದೇ ಒತ್ತಡ ಬಲವಂತ ಇಲ್ಲದೇ, ನಾವಿಲ್ಲಿರೋರಿಗೆ ಯಾರಿಗೂ ಬೇರೆ ಏನಾದ್ರು ಧರ್ಮಕ್ಕೆ ಹೋಗಬೇಕು ಅಂತ ಅನ್ನಿಸಿದ್ರೆ ವಿ ಆರ್ ಫ್ರೀ ಟು ಟೇಕ್ ಡಿಸಿಷನ್ ಟು ಬಿಕಮ್ ಸಿಟಿಸನ್ ಆಫ್ ಎನಿ ರಿಲಿಜನ್. ನೋಬಡಿ ಕ್ಯಾನ್ ಪ್ರಿವೆಂಟ್, ಬಿಕಾಸ್ ಸಂವಿಧಾನನೇ ಅವಕಾಶ ಕೊಟ್ಟಿದ್ದಾರೆ. ಅದಷ್ಟೇ CM ಹೇಳಿರೋದು. ಅದನ್ನು ಬಿಟ್ಟು ಬಿನ್ನೇನು ಹೇಳಿಲ್ವಲ್ಲ. ಈಗ ಆ ಥರ ಇರೋರನ್ನ ಕ್ರಿಶ್ಚಿಯನ್ಗೆ ಸೇರಿಸಿ, ಅದರಲ್ಲಿ ಜಾತಿನೂ ಸೇರಿಸ್ತೀರಿ, ಕ್ರಿಶ್ಚಿಯನ್ನೂ ಸೇರಿಸಿ, ಎರಡನ್ನೂ ಮರ್ಜ್ ಮಾಡಿ ಏನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ಆ ಆಪ್ಷನ್ ಯಾಕೆ ಕೊಟ್ಟಿದ್ದೀರಿ? ಒಂದು ಕ್ರಿಶ್ಚಿಯನ್ಗೆ ಬಿಟ್ಬಿಡಿ ಅಂತ. ಇಲ್ಲ, ಅಲ್ಲಿದ್ದರು ಹೇಳಿದ್ದು ಕಾಲಮಲ್ಲೂ ಇರಬೇಕಲ್ಲ. ಇಲ್ಲಿದ್ದರು ಇವರು ಅಲ್ಲಿಗೆ ಹೋಗಿದ್ದಾರೆ ಅಂತ ಅಷ್ಟೇ. ಅದು
ಅಲ್ಟಿಮೇಟ್ಲಿ ಇದು ಸೋಷಿಯೋ ಎಜುಕೇಷನಲ್ ಸರ್ವೆ. ಯಾವ ಧರ್ಮ ಇದೆಯೋ, ಯಾವ ಜಾತಿ ಇದೆಯೋ, ಈ ಕ್ಯಾಸ್ಟ್ ಸೆನ್ಸಸ್ ಯಾಕಾಗ್ತದೆ? ಇಟ್ಸ್ ಅ ಸೋಷಿಯೋ ಎಜುಕೇಷನಲ್ ಸರ್ವೆ. ಇಲ್ಲಿ ಗೊಂದಲ ಏನಿದೆ? ವೆರ್ ಇಸ್ ದಿ ಕನ್ಫ್ಯೂಷನ್? ಧರ್ಮ ಒಡೆ ಪ್ರಶ್ನೆ ಎಲ್ಲಿದೆ? ಇರೋ ಧರ್ಮಕ್ಕೆ ಜನ ಅವ್ರು ಬಯಸಿದಾಗ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅದು ಅವ್ರ ವಿಷಯ. ಯಾರು ಬಲವಂತ ಮಾಡಬಾರ್ದು, ಹಿಂಸೆ ಕೊಡಬಾರ್ದು, ಒತ್ತಡ ಹಾಕಬಾರ್ದು. ಅದು ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇಲ್ಲ. ಯಾವ ಜನ ಯಾರಿಗೆ ನಾವು ಇಂಥ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ, ನಾನು ಹಿಂದುವಾಗಿ ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ, ಹಿಂದುವಾಗಿ ಹುಟ್ಟುಬಿಟ್ಟೆ, ಸಾಯುವಾಗ ಮಾತ್ರ ಹಿಂದುವಾಗಿ ನಾನು ಸಾಯಲಾರೆ ಅಂತ ಹೇಳಿದೆ. ಅವರ ಅಭಿಪ್ರಾಯ ಆ ಸಂದರ್ಭದಲ್ಲಿ ಅಲ್ಲಿ ಅವರು ಅನ್ನಿಸುವಂಥ ನೋವು ಕಷ್ಟಗಳೇನೇನಿತ್ತು ಅದನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಸ್ವತಃ ಆ ಥರದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಆ ಥರ ಇರಬೇಕಾದ್ರೆ ಈ ಥರ ಸೋಷಿಯಲ್ಲಾಗಿ ತುಳಿತಕ್ಕೆ, ಶೋಷಣೆಗೆ, ದಬ್ಬಾಳಿಕೆಗೆ ಮತ್ತು ಮಾನವ ಹಕ್ಕುಗಳಿಗೆ ಉಲ್ಲಂಘನೆ ಆದಂಥ ಜನರು ಅವರು ಇಲ್ಲಿ ನಾವು ಸುರಕ್ಷಿತ ಇಲ್ಲ, ಸಮಾನತೆ ಇಲ್ಲ, ಪ್ರೀತಿ ಇಲ್ಲ, ಸೌಹಾರ್ದ ಬೇರೆ ಕಡೆಗೆ ಹೋಗ್ಬೋದು. ದಟ್ಸ್ ವಾಟ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಅದು ಕಾನ್ಸ್ಟಿಟ್ಯೂಷನ್ ಅದು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಕುರುಬ ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರಿಸೋದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಎಸ್ ಟಿ ಸಮುದಾಯದ ನಾಯಕರು ಕೂಡ ಒಂದಷ್ಟು ವಿರೋಧ ವ್ಯಕ್ತ ಮಾಡ್ತಾರೆ. ಅದು ನಂಗೆ ಗೊತ್ತಿಲ್ಲ. ತಾವು ಕೂಡ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ. ಎಲ್ಲಿ ಇವತ್ತು ಇದು ನನಗೆ ಗೊತ್ತಿಲ್ಲ, ನನ್ನ ಗಮನದಲ್ಲಿ ಶಿಫಾರಸು ಕಳಿಸಿದ್ರು. ಒಂದು ಶಿಫಾರಸನ್ನು ಕೊಡಿ, ಯಾವ್ದು ಕೊಡ್ತೀರಾ ಕೊಡಿ ಅಂತ ಹೇಳಿ ಬಂದಿರೋ ನನ್ನ ಗಮನಕ್ಕೆ ಗೊತ್ತಿಲ್ಲ. ಅದು ಅವಿಂದ ಗೋಂಡ, ರಾಜಗೊಂಡ, ಬೀದರ್, ಗುಲ್ಬರ್ಗ ಅಲ್ಲಿ ನಾವು ಲಾಸ್ಟ್ ಇದರಲ್ಲೇ ನಾವು 1994 ಇದನ್ನೆಲ್ಲ ಹೆಲ್ತ್ ಮಿನಿಸ್ಟ್ರ್ ಇದ್ದೆ, ಸಿ ಎಮ್ ಫೈನಾನ್ಸ್ ಮಿನಿಸ್ಟ್ರ್ ಇದ್ದು, ಆವಾಗಲೇ ಚರ್ಚೆ ಆಗ್ತಿದೆ. ಅದು ಕನ್ಫೈನ್ ಟು ದಟ್ ಏರಿಯಾ. ಇದು ನಿನ್ನೆ ಮೊನ್ನೆದು ನನಗೆ ಗೊತ್ತಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಬೇಡಿಕೆ ಶುರುವಾಗಿದೆ, ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಕಲಬುರಗಿನಲ್ಲಿ ಹೇಳಿದ್ದಾರೆ. ಸಿ ಎಮ್ ಹೇಳಿದ ಮೇಲೆ ಪರಿಶೀಲನೆ ಮಾಡೋದಕ್ಕೆ ನಂದೇನಿದೆ? ಮಾದೇವಪ್ಪನವ್ರು ಏನು ಹೇಳ್ತಾರೆ? ನಾನು ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಟ್ರೂ ಜರ್ನಲಿಸಮ್ ಎಥಿಕ್ಸ್ ಪರವಾಗಿ ಎಲ್ಲ ಕಡೆ ಇರ್ತೀನಿ ನಾನು. ಬೆಂಗಳೂರು ರಸ್ತೆ ಗುಂಡಿ ಸಂಬಂಧ ಕಂಪನಿಗಳು ಬೆಂಗಳೂರಿಂದ ಆಚೆ ಹೋಗ್ತಿದೆ ಅನ್ನುವಂಥದ್ದು ಇವತ್ತೊಂದು ಚರ್ಚೆಗೆ ಬಂದಿದೆ. ಅದನ್ನ ಒಂದು ಕಂಪನಿ ಟ್ವೀಟ್ ಕೂಡ ಮಾಡಿದೆ. ಅದಕ್ಕೆ ಬಿಜೆಪಿ ಹೇಳ್ತಾ ಇದೆ, ಈ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ಕಂಪನಿಗಳು ಕೂಡ ಹೊರಗೆ ಹೋಗ್ತಿದೆ, ಬಂಡವಾಳ ಇನ್ನೆಲ್ಲಿ ಇದಾಗುತ್ತೆ ಅಂತ. ಇವರು ಬಿ ಜೆ ಪಿಯವರು ಇದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಈಗ ನಾವಿದ್ದಾಗ 13-18 ಪಿ ಡಬ್ಲ್ಯೂ ಮಿಸ್ಟೇಕ್ ನಾನೇ ಸುಮಾರು 500-600-700-800 ಕಿಲೋಮೀಟರ್ ಡೆವಲಪ್ ಮಾಡಿದ್ದೆ ಇದರಲ್ಲಿ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ. ಗುಂಡಿ ಮುಚ್ಚಿದ್ದು ಪಾಟ್ ಹೋಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಆ ಕಾರಣಕ್ಕೆ ಇಂಡಸ್ಟ್ರೀಸನ್ನು ಹೋಗ್ತಾರೆ. ಬಟ್ ನಾವು ಸರಿಯಾದಂಥ ರಸ್ತೆ ಸಂಪರ್ಕ ಜಾಲನ್ನು ವಿಸ್ತರಣೆ ಮಾಡಬೇಕು. ಇಲ್ಲ, ಕೆಲಸ ನಡೀತಿದೆ. ನಾನು ಕೆಲಸ ಬೆಂಗಳೂರು ಅಂತೇಳಿ ಅಧಿಕಾರಕ್ಕೆ ಬಂದೆ, ಡೆಫಿನೆಟಾಗಿ ಇಲ್ಲ, ವ್ಯವಸ್ಥೆ ಹಾಳಾಗಕ್ಕೆ ಬಿಡೋಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಇಲ್ಲ, ನಾವು ಬ್ರಾಡ್ ಇದರಲ್ಲಿ ನೋಡಬೇಕು ಅಂತ ನನಗನ್ನಿಸ್ತದೆ ವೈಯಕ್ತಿಕವಾಗಿ. ಈಗ ಸ್ವತಂತ್ರ ಬಂದು 78 ವರ್ಷ ಆಗಲಿಲ್ವಾ? 78 ವರ್ಷ ಆದಮೇಲೆ ನಾವು ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ವಿ ದೇಶದಲ್ಲಿ, ಕರ್ನಾಟಕದಲ್ಲೂ ಮಾಡಿದ್ವಿ. ಇನ್ನೂ 85-90% BPL ಅಂದರೆ ಅದು ಆಡಳಿತದ ಬಗ್ಗೆ ಏನಂತಾರೆ. ಸೊ ನಾವು BPL ಫ್ಯಾಮಿಲಿ ಟಾರ್ಗೆಟ್ ಗ್ರೂಪ್ಸ್ನ ಐಡೆಂಟಿಫೈ ಮಾಡಬೇಕು. ಟಾರ್ಗೆಟ್ ಗ್ರೂಪ್ಸ್ನ ಈಗ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕಲ್ಲ, ಸಮಾಜದ ನಿರ್ಮಾಣ ಆಗಬೇಕಲ್ಲ ಸರ್. ಬಟ್ ಆದಾಯ ಮಿತಿ 1,20,000 ಇದು ಮಾಡಿದ್ರೆ, ಮಾನದಂಡವಾಗಿ ಪರಿಗಣನೆ ಮಾಡಿದ್ರೆ ಬಹುತೇಕ ಮಂದಿ ಅನರ್ಹರಾಗ್ತಾರಲ್ಲ ಸರ್. ಅದನ್ನೆಲ್ಲ ನೋಡಬೇಕು. ಟಾರ್ಗೆಟೆಡ್ ಗ್ರೂಪ್ ಅಂದೆ, ಆ ಟಾರ್ಗೆಟೆಡ್ ಗ್ರೂಪ್ನ ಪ್ರಾಪರಾಗಿ ಐಡೆಂಟಿಫೈ ಮಾಡಬೇಕು. ನೋಟಿಸ್ ಕೊಟ್ಟಿರೋದ್ರಲ್ಲಿ ನಿಮ್ಮ ಆದಾಯ ಮಿತಿ 1,20,000 ಇದೆ ಅಂತ ಇದು ಮಾಡಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಟಾರ್ಗೆಟೆಡ್ ಗ್ರೂಪ್ ಗಮನದಲ್ಲಿಟ್ಟು ಅವರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದ್ರ ಜೊತೆಗೆ ಸ್ಟೇಟುನ ಜೊತೆಗೆ ಡೆವಲಪ್ ಮಾಡಬೇಕಲ್ಲ. ಈಗ ನೋಡಿ, ನಿನ್ನೆ UKPಗೆ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಮಾಡಿದ್ವಿ. ಒಂದು ಹೆಚ್ಚು ಕಡಿಮೆ ಒಂದು
75 ಸಾವಿರ ಎಕರೆ ಅಕ್ವೈರ್ ಮಾಡ್ಕೋಬೇಕು. ಕೆನಾಲ್ ಮಾಡೋಕ್ಕೆ ಒಂದು 25 ಸಾವಿರ ಮತ್ತು ರಿಹ್ಯಾಬಿಲಿಟೇಷನ್ಗೆ 50 ಸಾವಿರ ಎಕರೆ. ಅದು 2 ವರ್ಷದಲ್ಲಿ ಹೆಚ್ಚು ಕಡಿಮೆ ಅದೆಲ್ಲ ಆಗೋಕ್ಕೆ 2 ಲಕ್ಷ ಕೋಟಿ ಆಗುತ್ತೆ. 2 ಲಕ್ಷ ಕೋಟಿ ಹೆಂಗೆ ತರೋದು? ಇದು ಮಾಡಬೇಕಲ್ವಾ? ಸರ್, ತಮ್ಮ ಪ್ರಕಾರ ರಸ್ತೆ ಗುಂಡಿಗಳಿಗೆಲ್ಲ ಬಿಜೆಪಿಯವರ ಕಾರಣನ ಸರ್ ಹಾಗಾದ್ರೆ? ಅದು ಬಿ ಜೆ ಪಿಯವ್ರ ಕಾರಣ ಅಂತಿಲ್ಲ. ಅವ್ರ ಕಾಲದಲ್ಲಿ ಕಂಟಿನ್ಯೂಟಿ ಮಾಡ್ಕೊಂಬಂದಿದ್ರೆ ದಟ್ ವುಡ್ ಹ್ಯಾವ್ ಬಿನ್ ಮೇಂಟೈನ್ಡ್. ಅವರು ಮಾಡಲೇ ಇಲ್ಲ. ಈಗೆಲ್ಲ ನಮ್ಮ ಇದರಲ್ಲೇ ಬಂದಿದೆ, ಈಗ ಹಂಗೆ ಮಾಡಬೇಕು. ಐ ಡೋಂಟ್ ಸೇ ಅವ್ರು ಗುಂಡಿ ಮಾಡ್ಬಿಟ್ಟು ಹೊಟ್ಟರೆ ಅಗದ್ಬಿಟ್ಟು ಗುಂಡಿ ಮಾಡೋಗಿದ್ದಾರೆ ಮುಚ್ಚಬೇಕು ಅಂತ ಹೇಳಿಲ್ಲ. ಐ ಡಸಂಟ್ ಮೀನ್ ಓಕೆ. ಮೈ ಪಾಯಿಂಟ್ ಈಸ್ ಮಾಡಬೇಕಾಗಿತ್ತು ಅವರು ಒಂದು ಲಾರ್ಜರ್ ವಿಷನ್ ಇಟ್ಕೊಂಡು. ಬೆಂಗಳೂರು ಇಸ್ ಆನ್ ಇಂಟರ್ನ್ಯಾಷನಲ್ ಸಿಟಿ. ಎಲ್ಲ ಐ ಟಿ ಹಬ್ ಇದೆ ಮತ್ತು ಎಲ್ಲ ಭಾಗದ ಜನರು ಇಲ್ಲಿದ್ದಾರೆ. ದೇಶ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರೋದು. ಖಂಡಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ತಗೋಬೇಕು. ಗೌರ್ಮೆಂಟ್ ವಿಲ್ ಬಿ ಅಟ್ ಇಟ್.